ದಳಪತಿಗಳಿಗೆ ಮಂಡ್ಯ ಹಾಸನ ಲೋಕಸಭಾ ಕ್ಷೇತ್ರಗಳ ಕಗ್ಗಂಟು ಹಾಗೆ ಮುಂದುವರೆದಿದೆ. ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆಗೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು. ನೋಡೀಗ ಅದರಲ್ಲೂ ಮಂಡ್ಯ ಅನ್ನುವಂಥದ್ದು ಹೇಗಾಗಿದೆ ಅಂತ ಹೇಳಿದ್ರೆ ಒಂಥರ ಇಕ್ಕಟ್ಟು, ಅದನ್ನು ಬಗೆಹರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿನೇ ಈ ಎರಡೂ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ದೆಹಲಿಗೆ ಹೋಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಜೆ.ಪಿ. ನಡ್ಡಾ, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಮೈತ್ರಿ ಸೀಟ್ ಹಂಚಿಕೆ ವಿಚಾರ ಬಿಜೆಪಿ ವರಿಷ್ಠರ ಜೊತೆ ಮೀಟಿಂಗ್ ಇದೆ. ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಪಡೆಯಲು ಕಸರತ್ತು ಆರಂಭ ಆಗಿದೆ. ಈ ಕ್ಷೇತ್ರಗಳ ಬಗ್ಗೆ ಅಂತಿಮ ಚರ್ಚೆಯನ್ನು ನಡೆಸ್ತಾರೆ ಕುಮಾರಸ್ವಾಮಿ. ಪ್ರತ್ಯೇಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಕೂಡ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ದಾರೆ. ಯಾಕಂದರೆ ಸುಮಲತಾ ಅವರು ಈಗ ಮಂಡ್ಯದಿಂದನೇ ಕಂಟೆಸ್ಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸುಮಲತಾ ಅವರು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿರೋದೇ ಅದು. ಮಂಡ್ಯ ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ, ನನಗೆ ಟಿಕೆಟ್ ಕೊಡ್ತಾರೆ, ಅವ್ರಿಗೆ ಟಿಕೆಟ್ ಕೊಡೋ ಸಾಧ್ಯತೆಗಳು ಇದಾವಂತೆ ಬಿ ಜೆ ಪಿಯಿಂದ. ಹಾಗಾಗಿನೇ ಮಂಡ್ಯ ಅವ್ರು ಕೊಟ್ಟರೆ ಮತ್ತು ನಾವೇನು ಮಾಡೋಣ, ಹಾಸನ ಒಂದಿನ ನಮಗೆ, ಚಿಕ್ಕಬಳ್ಳಾಪುರ ಆದರೂ ಕೊಡಬೇಕು. 3 ಕ್ಷೇತ್ರಗಳ ಡಿಮ್ಯಾಂಡು. ಇವರು ಮಿನಿಮಮ್ ಅಂತಂದರೂ 4ರಿಂದ 5 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಆಮೇಲೆ ಕೋಲಾರ ಅಥವಾ ತುಮಕೂರು, 5 ಅಂದ್ಕೊಳ್ಳೋಣ. ಅದರಲ್ಲಿ 3ರಿಂದ 4 ಆದರೂ ಕೂಡ ನಮಗೆ ಬಿಟ್ಕೊಡಬೇಕು ಅನ್ನುವಂಥದ್ದನ್ನು ಅಮಿತ್ ಶಾ ಮುಂದೆ ಚರ್ಚೆನ ಮಾಡಲಿದ್ದಾರೆ. ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ನಮಗೆ ಬಿಟ್ಕೊಡಬೇಕು ಅಂಥೇಳಿ. ಅಂದರೆ ಅಂತಿಮ ಹಂತದ ಒಂದು ಚರ್ಚೆ ಇದು. ಪ್ರತ್ಯೇಕವಾಗಿ ಮಂಡ್ಯ ಲೋಕಸಭೆ ಈಗ ಚರ್ಚೆ ಆಗ್ಬೋದು. ಯಾಕಂದರೆ ಸುಮಲತಾ ಅವರು ಗೊಂದಲದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆಗಳಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಅಥವಾ ಮಾಧ್ಯಮಗಳ ಮುಂದೆ ಬಂದಾಗ, ಇಲ್ಲ ನನಗೇ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ, ವರಿಷ್ಠರು ನಾನು ಬಿ ಜೆ ಪಿಗೆ ಬಂದಿದ್ದೆ ಆ ಒಂದು ಕಾರಣಕ್ಕೋಸ್ಕರ, ಈ ರೀತಿ ಹೇಳಿಕೆಗಳನ್ನು ಕೊಡ್ತಿದ್ರೆ ಆಗ ಗೊಂದಲ ಉಂಟಾಗ್ತದೆ. ಸ್ಥಳೀಯವಾಗಿ ಕಾರ್ಯಕರ್ತರಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಈಗ ಮಂಡ್ಯ ಬಹುತೇಕವಾಗಿ ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಅನ್ನೋ ಚರ್ಚೆ ಇತ್ತು. ಆದರೆ ಈಗ ಸುಮಲತಾ ಅವ್ರು ಹೇಳ್ತಾ ಇರೋದನ್ನು ನೋಡಿದರೆ ಅವರು ನಡ್ಡಾ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ಮೋದಿ ಅವ್ರನ್ನ ಮೀಟಾಗಿ ಬಂದರು. ಹಾಗಾಗಿ ಮಾತುಕತೆ ಆಗಿರಬಹುದೇನೋ ಹೈಕಮಾಂಡ್ ಮಟ್ಟದಲ್ಲಿ ಸುಮಲತಾ ಅವ್ರದ್ದು ಅನ್ನೋದು ಸದ್ಯಕ್ಕೆ ಸುದ್ದಿ. ಆದರೆ ಈಗ ಕುಮಾರಸ್ವಾಮಿಯವರು ಯಾವ ರೀತಿಯಾಗಿ ಹೈಕಮಾಂಡ್ ಗಮನಕ್ಕೆ ತರ್ತಾರೆ ಇವೆಲ್ಲ ವಿಚಾರಗಳನ್ನು ಅಂತೇಳಿ ಬೆಳಗ್ಗೆ 9 ಗಂಟೆಗೆ ಮೀಟ್ ಆಗ್ತಾರೆ. ಬಟ್ ಈಗ ಮೊದಲ ಪಟ್ಟಿ ರೆಡಿ ಆಗಬೇಕಾಗಿದೆ ಮಾರ್ಚ್ ಮೊದಲ ವಾರದಲ್ಲಿ. ಹಾಗಾಗಿ ಕಗ್ಗಂಟಾಗಿರುವಂತಹ ಕ್ಷೇತ್ರಗಳ ಬಗ್ಗೆನೇ ಜಾಸ್ತಿ ಹೊತ್ತು ಮಾತುಕತೆ ನಡೆಯಲಿದೆ. ಮತ್ತಷ್ಟು ಮಾಹಿತಿ ಎಲ್.ಎನ್. ಸ್ವಾಮಿ ನೀಡ್ತಾರೆ. ಎಲ್.ಎನ್. ಸ್ವಾಮಿ, ಈಗ ಕುಮಾರಸ್ವಾಮಿಯವರು ದೆಹಲಿಗೆ ಹೋಗಿ ಬರ್ತಾನೆ ಇದ್ದಾರೆ, ಆದರೆ ಅಂತಿಮವಾಗಿ ಸೀಟು ಹಂಚಿಕೆ ನಿರ್ಧಾರ ಆಗ್ತಾ ಇಲ್ಲ. ಬಟ್ ಇವತ್ತಿನ ಮಾತುಕತೆ ಆದರೂ ಕೂಡ ಫಲಪ್ರದ ಆಗ್ಬೋದು. ಅದರಲ್ಲೂ ಈ ಮಂಡ್ಯ ರಣಕಣದು ಬಗೆಹರಿಬೋದಾ ಅಂತೇಳಿ? ಪ್ರಭು, ಇವತ್ತು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಮಾತುಕತೆ ನಡೆಸ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ದೆಹಲಿಗೆ ತೆರಳಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇವತ್ತು ಚಿತ್ರ ಹೊಂದಾಣಿಕೆ ಸೇರಿದಂತೆ ಕೆಲ ನಾಯಕರ ಅಭಿಪ್ರಾಯಗಳು, ಅಸಮಾಧಾನಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ಮಾತುಕತೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಸಮಯ ಕೂಡ ಕೊಟ್ಟಿದ್ದಾರೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ನಾಯಕರು ಅಮಿತ್ ಶಾ ಸೇರಿದಂತೆ ಜೆ.ಪಿ. ನಡ್ಡಾ ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಮಾತುಕತೆಗೆ. ಹಾಗಾಗಿ ಈಗಾಗಲೇ ದೆಹಲಿಗೆ ತೆರಳಿರುವಂತಹ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಎಲ್ಲಾ ರೀತಿಯ ಒಂದು ಸಿದ್ಧತೆಗಳನ್ನ, ತಯಾರಿಗಳನ್ನ ಮಾಡ್ಕೊಂಡೇ ಹೋಗಿದ್ದಾರೆ. ಪ್ರಮುಖವಾಗಿ ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಎನ್ಡಿಎ ಮೈತ್ರಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕು, ಜೊತೆಗೆ ಅಲ್ಲಿ ನಿಲ್ಲಿಸಿದಂತ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ವರ್ಕೌಟ್ ಆಗುತ್ತೆ, ಪಕ್ಷಕ್ಕೆ ಯಾವ ರೀತಿ ಒಂದು ಆ ಬಲ ಬರುತ್ತೆ, ಮತ್ತೆ ಆಯಾ ಕ್ಷೇತ್ರಗಳಿಂದ ಎಷ್ಟು ಸಮುದಾಯವಾರು ಹಾಗೂ ವ್ಯಕ್ತಿತ್ವವಾರು ಎಷ್ಟು ನಾವು ಮತಗಳನ್ನ ಪಡೆಯುವುದು, ಗೆಲ್ಲುವ ಸಾಧ್ಯತೆ ಎಷ್ಟಿದೆ ಎಂಬ ಸಂಪೂರ್ಣ ವರದಿಯನ್ನ ಲೆಕ್ಕಾಚಾರ ಮಾಡಿಕೊಂಡು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಮಾಡಿಕೊಂಡಿರುವಂತದ್ದು. ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೂಡ ಈಗಾಗಲೇ ಯಾವ ಕ್ಷೇತ್ರಗಳನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಕೇಳಿದ್ದಾರೆ, ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಅಭ್ಯರ್ಥಿಯನ್ನು ಕ್ಷೇತ್ರ ಬಿಟ್ಟುಕೊಟ್ಟಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವ ರೀತಿ ಒಂದು ವರ್ಕೌಟ್ ಆಗ್ಬೋದು ಎಂಬ ಎಲ್ಲಾ ರೀತಿಯ ಲೆಕ್ಕಾಚಾರಗಳು ಹಾಗೂ ಸರ್ವೆಯನ್ನ ಮಾಡಿಸಿ, ಸೈಲೆಂಟ್ ಆಗಿ ಸರ್ವೆಯನ್ನು ಕೂಡ ಅಮಿತ್ ಶಾ ಅವರು ಸರ್ವೆ ಮಾಡಿಸಿ ಈಗಾಗಲೇ ವರದಿಯನ್ನ ಪಡ್ಕೊಂಡಿರುವಂತದ್ದು. ಹಾಗಾಗಿ ಈಗಾಗಲೇ ಕ್ಷೇತ್ರ ಹೊಂದಾಣಿಕೆ ಬಗ್ಗೆ ಸಾಕಷ್ಟು ಹಲವು 2 ತಿಂಗಳಿಂದ ಯಾವಾಗ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಎಂಬ ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಫೈನಲ್, ಒಂದು ಕಡೆ ಕ್ಷೇತ್ರ ಹೊಂದಾಣಿಕೆ ವಿಚಾರ, ಮತ್ತೊಂದು ಕಡೆ
ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾಯಕರ ಭಿನ್ನಾಭಿಪ್ರಾಯಗಳು ಹಾಗೂ ಅಭ್ಯರ್ಥಿಗಳ ಕಣಕ್ಕಿಳಿಸೋದ್ರ ಬಗ್ಗೆ, ಯಾವ ಅಭ್ಯರ್ಥಿಗಳಿಗೆ ಅಲ್ಲಿ ಕಣಕ್ಕಿಳಿಸಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲವೂ ಕೂಡ ಫೈನಲ್ ಆಗುವ ಸಾಧ್ಯತೆಗಳು ಇದೆ. ಒಂದು ಕಡೆ ಮಂಡ್ಯ ಸಾಕಷ್ಟು ಹೈ ವೋಲ್ಟೇಜ್ ಆಗ್ತಾ ಇದೆ. ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ನಾನು ಮಂಡ್ಯ ಬಿಟ್ಕೊಡಲ್ಲ, ಮಂಡ್ಯದಿಂದಲೇ ನಾನು ರಾಜಕಾರಣ ಮಾಡ್ತೀನಿ, ಮತ್ತೆ ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀವಿ ಅಂತ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹಾಗೆ ಜೊತೆಗೆ ಅಲ್ಲಿರುವಂತಹ ಬಿಜೆಪಿ ನಾಯಕರ ಜೊತೆ ಈಗಾಗಲೇ ಒಂದೆರಡು ಬಾರಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರು, ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಬಿಜೆಪಿಗೆ ಈ ಕ್ಷೇತ್ರ ಬಿಟ್ಕೊಡ್ಲಿ ಎಂಬ ಅಭಿಪ್ರಾಯವನ್ನ ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ನಾಯಕರ ಹೇಳಿಕೆಗಳಿಂದ ಡ್ಯಾಮೇಜ್ ಆಗುವ ಸಾಧ್ಯತೆಗಳು ಇದೆ. ಜೊತೆಗೆ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ಗೆ ವರದಾನ ಆಗುವ ಸಾಧ್ಯತೆಗಳು ಇದೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ಬೇಕು. ಹಾಗಾಗಿ ನಾಯಕರ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ, ನಾಯಕರ ಹೇಳಿಕೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರೇ ಮಧ್ಯಸ್ಥಿಕೆ ವಹಿಸಬೇಕು, ಅವರನ್ನ ಕರೆಸಿ ಅವರೇ ಮಾತಾಡಬೇಕು ಎಂಬ ವಿಚಾರಗಳನ್ನು ಕೂಡ ಹೇಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಒಂದು ಕಡೆ ನಾಯಕರ ಭಿನ್ನಾಭಿಪ್ರಾಯಗಳು, ಅಸಮಾಧಾನಕ್ಕೆ ಫುಲ್ ಸ್ಟಾಪ್ ಹಾಕೋದು, ಮತ್ತೊಂದು ಕಡೆ ಕ್ಷೇತ್ರ ಹೊಂದಾಣಿಕೆ, ಈ ಎರಡರ ವಿಚಾರದ ಜೊತೆಗೆ ರಾಜ್ಯಸಭಾ ಚುನಾವಣೆಯ ವಿಚಾರವೂ ಕೂಡ ಮಾತುಕತೆ ಆಗುವ ಸಾಧ್ಯತೆ ಇದೆ. ಯಾಕೆಂದ್ರೆ 5ನೇ ಅಭ್ಯರ್ಥಿಯಾಗಿ JDS ನಿಂದ NDA ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಎಲ್ಲಾ ರೀತಿಯ ಲೆಕ್ಕಾಚಾರ ಮಾಡ್ಕೊಂಡ್ರು ಇನ್ನಷ್ಟು ಓಟುಗಳು 5 ಮತಗಳ ಸದಸ್ಯರ ಒಂದು ಕೊರತೆ ಇದೆ. ಅದು ಯಾವ ರೀತಿ ಆಗುತ್ತೆ ಎಂಬುದು ಕೂಡ ಸಾಕಷ್ಟು ರಾಜ್ಯ ರಾಜಕೀಯದಲ್ಲೂ ಸಾಕಷ್ಟು ಕುತೂಹಲ ಆಗ್ತಾ ಇದೆ. ಜೊತೆಗೆ ಒಂದಿಷ್ಟು ಕುದುರೆ ವ್ಯಾಪಾರ ಆಗ್ತಾ ಇದೆ ಎಂಬ ಆರೋಪಗಳು ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯಸಭಾ ಚುನಾವಣೆ ಸೇರಿದಂತೆ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಪ್ರಭು, ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರದಿಂದ ಕಣಕ್ಕಿಳಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಈ ವಿಚಾರವನ್ನು ಕೂಡ ಹೈಕಮಾಂಡ್, ಬಿಜೆಪಿ ನಾಯಕರು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ ಪ್ರಭು. ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.